The constitution, sir, like taking over under constitution. He is also in statutory position. ರಾಹುಲ್ ಗಾಂಧಿ ಅವರಿಗೆ ವಿವರಣೆ ಕೇಳಿ ನೋಟಿಸ್ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವ್ರನ್ನ ಕೇಳಿ ಎಕ್ಸ್ಪ್ಲನೇಷನ್ ಕೇಳಿ ಇನ್ಫಾರ್ಮೇಶನ್ ಕೇಳಿ ಏನ್ ಕೊಡೋದಿದೆ. ಎಲೆಕ್ಷನ್ ಕಮಿಷನ್ ಶುಡ್ ಕೀಪ್ ದರ್ ಇಯರ್ಸ್ ಆಲ್ಸೋ ಓಪನ್, ಐಸ್ ಓಪನ್. ಅವರು ಏನು ಮಾಹಿತಿ ಏನು ದೂರನ್ನ ಹೇಳಿದ್ದೇವೆ ಅದನ್ನ ಸೋಮೋಟೋ ಕಂಪ್ಲೇಂಟ್ ಅಂತ ತಗೊಂಡು ಎನ್ಕ್ವೈರಿ ಮಾಡಬೇಕೇ ಹೊರತು ರಾಹುಲ್ ಗಾಂಧಿ ಅವರಿಗೆ ನೋಟಿಸ್ ಕೊಡೋದಲ್ಲ. ಅಂದಿಸ್ತಾರ ಇವರು ಸೋಮೋಟೋ ಕಂಪ್ಲೇಂಟ್ ತಗೊಂಡು ಕೆಲಸ ಮಾಡೋದಕ್ಕೆ ಏನಾಗುತ್ತೆ? ನಮ್ಮ ದೇಶದೊಳಗೆ ಒಂದು ಪೋಸ್ಟ್ ಕಾರ್ಡ್ ಒಬ್ಬ ಸಾಮಾನ್ಯ ವ್ಯಕ್ತಿ ಬರೆದ್ರೆ ಅದನ್ನ ರಿಟ್ ಅಂತ ಹೇಳಿ ಕನ್ವರ್ಟ್ ಮಾಡ್ತೀವಿ ನಾವು, ಅದನ್ನ PIL ಅಂತ ಕನ್ವರ್ಟ್ ಮಾಡ್ತೀವಿ ಸುಪ್ರೀಂ ಕೋರ್ಟ್ನೊಳಗ. ಅಂತ ಒಂದು ಪ್ರಬುದ್ಧವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವದೊಳಗ ಇವ್ರನ್ನ ಕಂಪ್ಲೇಂಟ್ ಕೊಡು, ಅಫಿಡೇವಿಟ್ ಮಾಡು ಅನ್ನುವಂತ ಈ ಒಂದು ಬ್ರಿಟಿಷ್ ಮಾದರಿಯ ಬುದ್ಧಿ ಏನಿದೆ ಇದು ಸೂಕ್ತವಾದದ್ದಲ್ಲ. ನಮಸ್ಕಾರ. ಚುನಾವಣಾ ಆಯೋಗಕ್ಕೆ ನೋಟಿಸ್ ಕೊಡಕ್ಕೆ ಅವ್ರು ಯಾರು ಅನ್ನುವಂತ ಪ್ರಶ್ನೆಯನ್ನ DCM DK ಶಿವಕುಮಾರ್ ಅವರು ಮಾಡಿದ್ದಾರೆ. ಅಲ್ಲ ಆಯ್ತಲ್ಲ, KN ರಾಜಣ್ಣ ಹೇಳಿದ್ದು ಇವತ್ತಿನ ಸ್ಟೇಟ್ಮೆಂಟ್ ನೋಡಿದೆ. ಮೋದಿ ಅವರು ಮತಗಳ್ಳತನ ಮಾಡಿ ಪ್ರಧಾನಮಂತ್ರಿ ಆಗಿದ್ದಾರೆ, ಅವರು ಆ ಸ್ಥಾನದಲ್ಲಿ ಇರೋದಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ ಅಂತ ಹೇಳಿ ಆ ರಾಜಣ್ಣ ಅವರು ಏನು ಹೇಳಿದ್ದಾರೆ ಅದು ಸರಿಯಾದದ್ದು ಅಲ್ವೇ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.